ನಮಸ್ಕಾರ ಗುರು, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಏನಪ್ಪ ಬೆಳಗ್ಗೆ ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ನೋಡ್ಕೊತಿದ್ದೀರಾ? ಒಂದು ಲಾಂಗ್ ಡ್ರೈವ್ ಪ್ಲ್ಯಾನ್ ಮಾಡಿದ್ದೀವಿ ನಾನು ಮತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು. ಸೊ ಈ ರೈಡ್ ಬಂದ್ಬಿಟ್ಟು ಒಂದು ಸೀರೀಸ್ ಥರ ಮಾಡ್ತೀನಿ. ಪ್ಲೇಲಿಸ್ಟ್ ಹಾಕ್ಬಿಟ್ಟು ಒಂದು ಕಂಪ್ಲೀಟ್ ಸೀರೀಸ್ ಥರ ಇರುತ್ತೆ. ಸೊ ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಬ್ಯಾಂಗ್ಳೂರ್ ಟು ಮುನ್ನಾರಲ್ಲಿ ಎಲ್ಲ ಪ್ಲೇಸಸ್ ಕವರ್ ಮಾಡೋದು. ಆಮೇಲೆ ಅಲ್ಲಿಂದ ವಾಲ್ಪಾರಾ ಟು ಅತ್ತಿರಪಲ್ಲಿ ಅಂತ ಪ್ಲ್ಯಾನ್ ಮಾಡಿದ್ದೀರಿ. ಸೊ ವಾಲ್ಪಾರಾ ಟು ಅತ್ತಿರಪಲ್ಲಿ ಏನಂದರೆ ಹೆವಿ ಎಲಿಫೆಂಟ್ಸ್ ಮೂವ್ಮೆಂಟ್ ಇರೋದ್ರಿಂದ ಆನೆಗಳ ಇವಾಗ ಸ್ವಲ್ಪ ಜಾಸ್ತಿ ಮಳೆ ಬಂದುಬಿಟ್ಟಿದೆಯಂತೆ ಅಲ್ಲಿ. ಹಾಗಾಗಿ ಆನೆಗಳು ಜಾಸ್ತಿ ಮೂವ್ಮೆಂಟ್ ಆಗ್ತಾಯಿದೆಯಂತೆ. ಸೊ ಟೆಂಪ್ರವರಿ ಕ್ಲೋಸ್ ಮಾಡ್ಬೋದು ಅಂತ ನನಗೆ ಗೊತ್ತಿರೋರೊಬ್ಬರು ಹೇಳಿದ್ರು. ಸೊ ಯಾವಾಗ ಕ್ಲೋಸ್ ಮಾಡ್ತಾರಂತ ಗೊತ್ತಿಲ್ಲ ಅಂತೆ. ಒಟ್ಟಿನಲ್ಲಿ ಕ್ಲೋಸ್ ಮಾಡಬೇಕು ಅಂದರೆ ಸಡನ್ನಾಗೇ ಮಾಡಿಬಿಡ್ತಾರೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅದನ್ನು ಇನ್ನೂ ಅದ್ರ ಬದಲು ಇನ್ ಕೇಸ್ ವರ್ಕ್ ಆಗಿಲ್ಲ ಅಂದರೆ ಬ್ಯಾಕಪ್ ಪ್ಲ್ಯಾನ್ ಇನ್ನೂ ಪ್ಲ್ಯಾನ್ ಮಾಡಬೇಕು. ಮಾಡಿಲ್ಲ. ಇವಾಗ ನಾವು ನನ್ನ ಸೇರಿಸಿ ಇನ್ನೂ ಇಬ್ಬರು ಬರ್ತಾಯಿದ್ದಾರೆ. ಟೋಟಲ್ 3 ಜನ. ಒಂದು R15 V3, ಆಮೇಲೆ ಒಂದು NS 200. ಮೀಟಪ್ ಪಾಯಿಂಟ್ ಬಂದುಬಿಟ್ಟು ಯಾವುದಪ್ಪ ಅದು? ಅತ್ತಿಬೆಲೆ ಟೋಲಾ? ಒಂದು ಟೋಲ್ ಗೇಟ್ ಗುರು, ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಮ್ಯಾಪ್ ಹಾಕೊಂಡಿನಿ, ಯಾವ ಟೋಲ್ ಅಂತ ಗೊತ್ತಿಲ್ಲ. ಫಸ್ಟ್ ಬರುತ್ತಲ್ಲ ಅದಲ್ಲ, ಸೆಕೆಂಡ್ ಬರುತ್ತಲ್ಲ ಅದು. ಮೇ ಬಿ ಅತ್ತಿಬೆಲೆನೇ ಅನಿಸುತ್ತೆ. ಕರೆಕ್ಟು. ಆ ಟೋಲು ಅಲ್ಲಿ ಮೀಟಪ್ ಹಾಕ್ಬಿಟ್ಟು ಹೊಸೂರಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಂಗೆ ಹೋಗ್ತಾ ಇರೋದು. ಸೊ ನಾನು ಕಂಪ್ಲೀಟಾಗಿ ಎಲ್ಲ ಫೂಟೇಜ್ನ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಆಲ್ಮೋಸ್ಟ್ ಹೈವೇಸೇ ಇರುತ್ತೆ. ಎಲ್ಲೆಲ್ಲಿ ಸೀನರೀಸ್ ಸಿಗುತ್ತೆ ಅಲ್ಲೆಲ್ಲ ತಗೊಂಡು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಾವಿವಾಗ ಏನಂದರೆ ಫಸ್ಟು ಮುನ್ನಾರು ಹೋಗ್ಬಿಟ್ಟು ರೂಮ್ ಹುಡುಕ್ಬೇಕು. ರೂಮ್ ಬುಕ್ ಮಾಡೋಕ್ಕಾಗಿಲ್ಲ, ಲಾಂಗ್ ವೀಕೆಂಡ್ ಆಗಿರೋ ಕಾರಣ ರೂಮು ಕಾಸ್ಟ್ಲಿ ಆಗಿತ್ತು. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟೆ ಹುಡ್ಕೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀರಿ. ಆಮೇಲೆ ಹೊಸ ಗ್ಲೌಸ್ ತೊಗೊಂಡಿದ್ದೀನಿ ಗುರು, ಆಕ್ಸರ್ ಗ್ಯಾಟರ್. ಅದರದ್ದು ಒಂದು ರಿವ್ಯೂ ಕೊಡ್ತೀನಿ ಸೋನು. ಯೂಸ್ ಮಾಡ್ತಾಯಿದ್ದೀನಿ ಒಂದು 1-2-3 ವೀಕ್ಸ್ ಆಯಿತು. ಇವಾಗ ಅದೇ ಲಾಂಗ್ ರೈಡಲ್ಲಿ ಹೆಂಗಾಗುತ್ತೆ ಹೊಸ ಗ್ಲೌಸು ಅಂತ ನೋಡ್ಕೊಂಬಿಟ್ಟು ಒಂದು ರಿವ್ಯೂ ಹಾಕ್ತೀನಿ. ಲೇಟ್ ಆಗಿಬಿಡ್ತು ಪಾಪ, ನಮ್ಮ ಹುಡುಗರಿಗೆ 6:15 ಅಲ್ಲಿ ಇರ್ತೀನಿ ಅಂತ ಹೇಳಿದ್ದೀನಿ. ಇನ್ನೂ 56 ನಿಮಿಷ ಅಂತ ತೋರಿಸ್ತಾ ಇತ್ತು ಇಲ್ಲಿ. ಅವ್ರಿಗೆ ಬೇಗ ಹೊರಡಕ್ಕೆ ಹೇಳ್ಬಿಟ್ಟು ನಾನೇ ಲೇಟ್ ಆಗಿಬಿಟ್ಟೆ ಅನಿಸುತ್ತೆ. ಅದು ಎದ್ದೆ ಗುರು, ಎದ್ಬಿಟ್ಟು ಪ್ಯಾಕಿಂಗ್ ಏನೇನು ಮಾಡ್ಕೊಬೇಕಂತ ಕನ್ಫ್ಯೂಷನಲ್ಲಿ ಲೇಟಾಗಿ ಆರಾಮಾಗಿ ಮಾಡ್ತಾಯಿದ್ದೀನಿ. ಆಮೇಲೆ ನೋಡಿದ್ರೆ ಸಡನ್ನಾಗಿ ನೋಡ್ತೀನಿ 5:15 ಆಗಿಬಿಟ್ಟಿದ್ದೀನಿ. ಸ್ವಲ್ಪ ಬೇಗನೆ ಹೋಗಬೇಕು, ಆರಾಮಾಗಿ ಹೋಗೋಣ. ಗುರು ಇವಾಗ ಅತ್ತಿಬೆಲೆ ಟೋಲ್ ದಾಟ್ಬಿಟ್ಟು ಇಲ್ಲೇ ಪೆಟ್ರೋಲ್ ಫಿಲ್ ಮಾಡಿಸ್ಕೊತಾ ಇದ್ದೀವಿ. ನಮ್ಮ ವಾಯ್ಸು ಏರ್ ಹಾಕ್ಸ್ಕೊತವ್ರೆ ದೂರದಲ್ಲಿ. ಇಲ್ಲಿಂದ ಹೊಸೂರು ಹೋಗ್ಬಿಟ್ಟು ಅಲ್ಲಿ ಬ್ರೇಕ್ಫಾಸ್ಟ್ ಹಾಕ್ಕೊಂಡು ಧರ್ಮಪುರಿನ ಇಲ್ಲ ಈರೋಡಲ್ಲಿ ಊಟ ಮಾಡ್ಕೊಂಡು ಹಾಗೆ ಕಂಟಿನ್ಯೂ ಮಾಡೋದಂತ ಪ್ಲ್ಯಾನು. ಗುರು ಮ್ಯಾಪ್ಸಿಗೆ ನಾನು ಬೋಬೋ BM17H ಅಂತ ಇದು ಮಾಡಲ್ಲು, ಈ ಪರ್ಟಿಕ್ಯುಲರ್ ಮೊಬೈಲ್ ಹೋಲ್ಡರ್ ಮಾಡಲ್ಲು ತೊಗೊಂಡಿದ್ದೀನಿ. ಅದು ವಿತ್ ವೈಬ್ರೇಷನ್ ಡ್ಯಾಂಪ್ನರ್ ಅಂತ ಬರುತ್ತೆ. 2,500 ಏನೋ ಆಗುತ್ತೆ. ಓಕೆ, ಈ ನಮ್ಮ ಹ್ಯಾಂಡಲ್ ನಮ್ಮದು ಇಂಜಿನ್ ವೈಬ್ರೇಷನ್ನೇ ಜಾಸ್ತಿ ಇರುತ್ತಲ್ಲ, ಸೊ ಫುಲ್ ಶೇಕಿನೇ. ಎಂಥ ವೈಬ್ರೇಷನ್ ಡ್ಯಾಂಪ್ನರ್ ಇಟ್ರೂ ಅಷ್ಟೇ. ಬಟ್ ಒಂದು ಸರ್ಟೇನ್ ಲೆವೆಲಲ್ಲಿ ನಾನು ಹೇಳಿದ್ನಲ್ಲ ಮುಂಚೆನೇ, ಒಂದು ಸರ್ಟೇನ್ ಲೆವೆಲಲ್ಲಿ ವೈಬ್ರೇಷನ್ ಕಡಿಮೆ ಇರುತ್ತೆ. ಹಾಂ, ಮುಂದೆ ಹೈವೇ ಗುರು, ಸ್ವಲ್ಪ ದೂರ ಹೈವೇ. ಈ ಬೋಲುಮಲೈ ಫೋರ್ಟ್ ಅಂತ ಇತ್ತು ಗೊತ್ತಾ? ಮುಂದೆ ಹೋಗ್ಬಿಟ್ಟ ನಮ್ಮ ಹುಡುಗ. ಈ ಕಡೆ ಬೋಲುಮಲೈ ಫೋರ್ಟ್ ಇತ್ತು ಗೊತ್ತಾ? ಅದಕ್ಕೆ ಹಿಂಗೆ ಹೋಗ್ಬೇಕು ಗುರು, ಹಿಂಗೆ ಹೋಗಿ ಲೆಫ್ಟೆಲ್ಲ ತೊಗೊಬೇಕು. ನಮ್ಮ ಹುಡುಗ ರೋಡ್ ಏನು ಹಿಂಗೈತೆ ಅಂತ ಹೇಳ್ತಾನೆ.
ಅಪ್ಪ R15 ನಾನು ಅವಾಗ ಮುನ್ನಾರು ಹೊಡೆದಿದ್ದೆ ಗುರು. R15 ಯಪ್ಪ ಬೇಡ, ಅದು ಮೈಕೈ ನೋವು ಸುಸ್ತಾಗ್ಬಿಟ್ಟು ನಾನೇನು ಹೇಳ್ತಿದ್ದೆ, ಹಾಂ ಈ BM17H ಮೊಬೈಲ್ ಹೋಲ್ಡರ್ ಇದೆಯಲ್ಲ, ಓಕೆ ಅದೊಂದು ಸರ್ಟೇನ್ ವೈಬ್ರೇಷನ್ನ ಇದು ಕಂಟ್ರೋಲ್ ಮಾಡುತ್ತೆ. ಬಟ್ ತುಂಬ ಎಕ್ಸ್ಟ್ರೀಮ್ ವೈಬ್ರೇಷನ್ ಎಲ್ಲ ನೋಡಿ ಇವಾಗಲೂ ಸ್ವಲ್ಪ ಶೇಕಿಂಗ್ ಇದೆ. ಫಸ್ಟು ಕ್ಯಾಮ್ರಾನ ಈ ಸೈಡ್ ಇರೋ ಥರ ಹಾಕ್ಕೊಂಡಿದ್ದೆ, ಇವಾಗ ಉಲ್ಟಾ ಮಾಡ್ಕೊಂಡಿದ್ದೀನಿ ಗುರು. ಇವಾಗ ತಮಿಳ್ನಾಡ್ದು ಎಲ್ಲ ದಾಟ್ಬಿಟ್ಟು ಈರೋಡು, ಧರ್ಮಪುರಿ, ಸೇಲಂ ಗೀಲಂ ಎಲ್ಲ ದಾಟ್ಬಿಟ್ಟು ಆ ಬಿಸಿಲಿಂದ ಹೊರಗೆ ಬಂದು ಇನ್ನೇನು ಮುನ್ನಾರು ಹತ್ತತ್ರ ಬರ್ತಾಯಿದ್ದೀವಿ. ಇನ್ನೊಂದು 120 ಕಿಲೋಮೀಟರ್ಸ್ ಇದೆ. ಸೊ ಇವಾಗ ಚಿನಾರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಳಗಡೆ ಎಂಟ್ರ್ ಆಗ್ತಾಯಿದ್ದೀವಿ. ಮುಂದೆ ಏನೋ ಚೆಕ್ ಪೋಸ್ಟ್ ಎಲ್ಲ ಇದೆ ಅಂತೆ. ಇವಾಗ ಒಂದು ಲೈಟಾಗಿ ಒಂದು ಕಾಫಿ ಹಾಕ್ಕೊಂಡು ಹೋದ್ವಿ. ಇವತ್ತು ಬಂದ್ಬಿಟ್ಟು ಬಕ್ರೀದ್ ಬೇರೆ ಗುರು, ಎಲ್ಲ ಹೋಟ್ಲು ಕ್ಲೋಸ್ ಆಗಿಬಿಟ್ಟಿದೆ. ಅಯ್ಯೋ ಹುಳ ಹುಡ್ಕೊಂಡೊಳಗೆ. ಎಲ್ಲ ಹೋಟ್ಲು ಕ್ಲೋಸ್ ಆಗಿಬಿಟ್ಟಿದ್ದಾವೆ. ಅದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಇವಾಗ. ಹಾಗಾಗಿ ಎಲ್ಲಿ ಸಿಗುತ್ತೋ ಅಲ್ಲಿ ಕಾಫಿ ಟೀನ ಹಾಕೊಂಡು ಹೋಗ್ತಾ ಇರೋದು. ಆವಾಗಲೇ ಒಂದು ವಿತ್ತು ಗುರು ಹಿಂದೆ ಏರಿಯಾದಲ್ಲಿ, ಸೂಪರಾಗಿತ್ತು. ಎಲ್ಲ ಬಾಯ್ಸು ತೀರ್ತಾ ಬಿಡ್ತಾವ್ರೆ, ನಾವು ಎಲ್ಲರೂ ಮುಂದೆ ಬಿಡಬೇಕು. ಸೊ ಇದು ಚಿನಾರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಅಲ್ಲಿ ಕಾಣಿಸ್ತು, ಬಟ್ ಇದು ಆನಮಲೈ ಟೈಗರ್ ರಿಸರ್ವ್ ಅಂತೆ. ಸೂಪರಾಗಿದೆ ಗುರು. ಇಲ್ಲೇ ಮುಂದೆ ಹಾಕೋಣ. ಹಾಂ ನಿಲ್ಲಿಸ್ತೀನಿ. ಅಯ್ಯೋ ಏನಪ್ಪ ಹಂಗೆ ಬಂದ್ಬಿಟ್ಟ ಅವನು. ಇದು ವೆರಿ ನ್ಯಾರೋ ಇದೆ ಗುರು ಇದು ರೋಡು. ಸೊ ನೀವು ಬ್ಯಾಂಗ್ಳೂರಿಂದ ಮುನ್ನಾರು ಬರುವಾಗ ಈ ಆನಮಲೈ ಫಾರೆಸ್ಟ್ ಮೇಲೆ ಬರಬೇಕು. ನನಗೆ ಗೊತ್ತಿರೋ ರೋಡ್ ಅದೇ, ಬಿಕಾಸ್ ಲಾಸ್ಟ್ ಟೈಮ್ ಬಂದಿದ್ದು ನಾವು ಹೀಗೆ ಬಂದಿದ್ವಿ. ಮೇ ಬಿ ಅದರ್ ರೂಟ್ಸ್ ಅಂದರೆ ಬ್ಯಾಂಗ್ಳೂರು ಕಡೆಯಿಂದ ಇರೋಲ್ಲ, ಬೇರೆ ಕಡೆಯಿಂದ ಇರುತ್ತೆ. ಬಟ್ ಬ್ಯಾಂಗ್ಳೂರು ಕಡೆಯಿಂದ ಈ ರೋಡ್ ಇದೆ. ಬೇರೆ ರೋಡ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡೋಣ. ಸೊ ಈ ರೋಡ್ ಫುಲ್ ಹಿಂಗೆ ನ್ಯಾರೋನೇ ಇದೆ ಗುರು, ಸುಮಾರು ದೂರ ಹಿಂಗೆ ನ್ಯಾರೋ ಇದೆ. ಏನೋ ನಮ್ಮ ಹುಡುಗ ನೋಡಿತಾನೆ, ಏನಾರು ಇರ್ಬೋದ. ಸೊ ನೋಡಲ್ಲಿ ದೂರದಲ್ಲಿ ಬೆಟ್ಟ ಕಾಣಿಸ್ತಾ ಇದೆ ಅನಿಸುತ್ತೆ. DJ ಅಲ್ಲಿ ಎಷ್ಟು ಕ್ಯಾಪ್ಚರ್ ಆಗ್ತಿದೆ ನನಗೆ ಗೊತ್ತಿಲ್ಲ ಆ್ಯಕ್ಷನ್ ಕ್ಯಾಮಲ್ಲಿ. ಬಟ್ ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಅಂತ ಇದು. ಆನೆಗಿನೇ ಸಿಕ್ಕರೆ ತಿರ್ಗ್ಸೋದು ಕಷ್ಟ ಗುರು ಗಾಡಿನ. ಈ ರೋಡಲ್ಲಿ ಒಂದು ಗಾಡಿ ಬಂದುಬಿಟ್ರೆ ಆಪೋಸಿಟಿಂದ 2 ಕಾರ್ ಹಿಂಗೆ ಬಂದುಬಿಟ್ರೆ ಇಬ್ಬರು ಆ ಕಡೆನೂ ಹೋಗಲ್ಲ ಈ ಕಡೆನೂ ಹೋಗಲ್ಲ, ಹಂಗಾಗ್ಬಿಟ್ಟಿರುತ್ತೆ. ಗಾಡಿ ಆಫ್ ಆಗಿಬಿಡ್ತಲ್ಲಪ್ಪ. ಸ್ಟಾಲ್ ಆಗಿಬಿಡ್ತು. ಸೊ ಅದೇ 2 ಗಾಡಿ ಆಪೋಸಿಟ್ ಬಂದರೆ ನೋಡಿ, ಇಲ್ಲಿ ಫುಲ್ಲು ಇಲ್ಲೆಲ್ಲ ಡಿಗ್ಗು, ಫುಲ್ಲು ನೀರು ಬಿದ್ದು ಹಿಂಗೆ ಹಳ್ಳ ಥರ ಆಗ್ಬಿಟ್ಟಿದೆ. ಕೆಳಗೆ ಗಾಡಿ ಇಳ್ಸೋಕೆ ಅವ್ರಿಗೂ ಭಯ, ಮತ್ತೆ ಎದ್ದೇಳ್ಸೋಕ್ಕಾಗಲ್ಲ. ಸುಮಾರು ದೂರ ಹಿಂಗೆ ಎಳ್ಕೊಂಬಂದ್ಬಿಟ್ಟು ಹತ್ಸ್ಬೇಕು. ಹಾಗಾಗಿ ನಾನು ಇಲ್ಲೆಲ್ಲ ಏನಕ್ಕಪ್ಪ ಹಿಂಗೆ ಮಿಡ್ಲಲ್ಲಿ ಸಿಮೆಂಟ್ ಹಾಕಿದ್ದಾರೆ ಅಂತ ನೋಡ್ತಾ ಇದ್ದೆ. ಸೊ ಮೇಲ್ಗಡೆಯಿಂದ ನೀರು ಹರ್ಕೊಂಬರುತ್ತಲ್ಲ, ಸೊ ಹಂಗೆ ಹರ್ಕೊಂಡು ಕೆಳಗಡೆ ಹೋಗಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಸಿಮೆಂಟ್ ಹಾಕಿದ್ದಾರೆ. ಈ ರೋಡ್ ಹೆವಿ ಡೇಂಜರ್ ಇದೆ ಗುರು. ಈ KSRTC, ಕೇರಳ SRTC, ಆಮೇಲೆ TNSRTC ಒಂದು ಚೂರು ಕೆಳಗೆ ಇಳಿಸಲ್ಲ ಗಾಡಿನ. ಬೈಕವ್ರು ಬರ್ತಾ ಇದ್ದಾರೆ ಅಂದರೆ ಮೈ ಮೇಲೆ ಬರ್ತಾರೆ, ನಾವೇ ಕೆಳಗಡೆ ಇಳಿಸ್ಕೊಬೇಕು. ಸೊ ನಮಗೇನಾಗುತ್ತೆ ಗೊತ್ತಾ, ಕೆಳಗಡೆ ಇಳಿಸಿದಾಗ ಗ್ರಿಪ್ಪೇ ಹೊಂಟೋಗ್ಬಿಡುತ್ತೆ. ಸೊ ಹಿಂಗೆ ಹಳ್ಳ ಥರ ಇರೋದ್ರಿಂದ ಸೈಡ್ಗೆ ಕಾರವರು ಹಂಗೆ ಮಾಡ್ತಾರೆ. ಕಾರವ್ರದ್ದು ಬಿಡಿ, ಅಟ್ಲೀಸ್ಟ್ ಬಸ್ಸವ್ರು ಇಳಿಸಿದ್ರೆ ಹಚ್ಬೋದು ಗುರು, ಟೈರ್ ದೊಡ್ಡಕ್ಕಿರುತ್ತೆ. ಮೈ ಮೇಲೆ ಬರ್ತಾರಪ್ಪ. ಪಾಸಿಂಗ್ ಕೊಟ್ಟರು ಸೈಡಿಗೆ ಸರಿಯಲ್ಲ. ಏನು ಮಾಡೋದು. ಆನೆ ಗೀನೆ ಬಂದರೆ ತಿರ್ಗಿಸ್ಬಿಡಪ್ಪ ಅಂತ ನಮ್ಮ ಹುಡುಗನ ಫಸ್ಟ್ ಬಿಟ್ಬಿಟ್ಟಿದ್ದೀವಿ. ನೀವೆಲ್ಲ ಫ್ರೆಂಡ್ಸು.
ಈ ರಿವರು ಅವಾಗ ಚೆನ್ನಾಗಿತ್ತು, ಬತ್ತೋಗ್ಬಿಟ್ಟಿದೆಯಲ್ಲ ರಿವರು. ಅಯ್ಯಯ್ಯೋ, ನೀರೇ ಇಲ್ಲ. ಅವಾಗ ಬಂದಾಗ ಹೆಂಗಿತ್ತು ನೀರು, ಏನೂ ಇಲ್ಲ ಇವಾಗ. ಐ ಥಿಂಕ್ ದಿಸ್ ಈಸ್ ನಾಟ್ ದ ರೈಟ್ ಟೈಮ್ ಟು ವಿಸಿಟ್ ಮುನ್ನಾರ್. ಸ್ವಲ್ಪ ಮಳೆಗೆಳೆ ಬಂದು ಹೋಗ್ಬೇಕು ಅನಿಸುತ್ತೆ. ಈ ಕಡೆ ನೋಡು ಗುರು, ಹೆಂಗಿದೆ ನೋಡು, ಮುಕ್ಳರ ಇದಲ್ಲ, ಕ್ರೇಜಿ. ಸೊ ನೋಡಿ ರೋಡ್ ಎಷ್ಟು ನ್ಯಾರೋ ಇದೆ ಇಲ್ಲಿ. ನಮ್ಮ ಆಗುಂಬೆ ಘಾಟ್ ನೆನಪಾಯಿತು. ಸೊ ಘಾಟ್ ರೂಲ್ಸ್ ಏನಂದರೆ, ಯಾವತ್ತು ಮೇಲೆ ಬರೋರಿಗೆ ಫಸ್ಟು ಬಿಡಬೇಕು, ಅದು ಘಾಟ್ ರೂಲ್ಸು. ಬಟ್ ಇಲ್ಲೇನಾಗ್ತಿದೆ ನೋಡಿ, ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಹೋಗೋಕ್ಕಾಗಲ್ಲ. ಓಕೆ ಬ್ರೋ. ಓಕೆ, ಫಸ್ಟ್ ಸಿಗೋದು ಬಂದ್ಬಿಟ್ಟು ಅನಾಮಲೈ ಆಯಿತಾ. ಸೊ ಅಲ್ಲೊಂದು ಚೆಕ್ ಪೋಸ್ಟ್ ಇರುತ್ತೆ, ತಮಿಳ್ನಾಡು ಕೇರಳ ಬಾರ್ಡರ್ ಚೆಕ್ ಪೋಸ್ಟ್. ಆ ಚೆಕ್ ಪೋಸ್ಟ್ ದಾಟಿದ ಮೇಲೆ ಸಿಗೋದೇ ಚಿನಾರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ನೋಡಿ ಇಲ್ಲಿ ಹಾಕಿದ್ದಾರೆ, ಚಿನಾರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳ್ಬಿಟ್ಟು. ಏನೋ ವೈಲ್ಡ್ ಲೈಫೇ ಕಾಣಿಸ್ಲಿಲ್ಲಪ್ಪ. ಓ, ಹಿಂದೆಡೆ ಕಾರ್ ಅವನಿಗೆ ಫುಲ್ ಅರ್ಜೆಂಟು ಶಿಷ್ಯಂಗೆ.